ಇಂಟರ್ನ್ಯಾಷನಲ್ ಇನ್ನರ್ ವೀಲ್ ಕ್ಲಬ್ ನಿರ್ದೇಶನದ ಮೇರೆಗೆ ಬೀದರ್ ಇನ್ನರ್ ವೀಲ್ ಕ್ಲಬ್ ವತಿಯಿಂದ ಅಧ್ಯಕ್ಷರಾದ ಸುನೈನಾ ಗುತ್ತಿಯವರ ನೇತೃತ್ವದಲ್ಲಿ ಸ್ಟಾಪ್ ವೈಲೆನ್ಸ್ ಅಗೇನ್ಸ್ಟ್ ವುಮೆನ್ಸ್ ಮಹಿಳೆಯರ ಮೇಲಿನ ದೌರ್ಜನ್ಯ ಅತ್ಯಾಚಾರ ತಡೆಯಿರಿ ಎನ್ನುವ ಘೋಷವಾಕ್ಯದಡಿ ಜಾಗೃತಿಗಾಗಿ ರ್ಯಾಲಿ ಹಮ್ಮಿಕೊಂಡಿದ್ದು ನಗರಸಭೆ ಸದಸ್ಯರಾದ ಉಲ್ಲಾಸಿನಿ ಮುದಾಳಿಯವರು ಚಾಲನೆ ನೀಡಿದರು. ಬೀದರ್ನ ರೋಟರಿ ಕ್ಲಬ್ ಕ್ವೀನ್ ಅವರು ಈ ರ್ಯಾಲಿಗೆ ಸಾಥ್ ನೀಡಿದರು. ಈ ರ್ಯಾಲಿಯು ಬೀದರ್ನ ರೋಟರಿ ವೃತ್ತದಿಂದ ಆರಂಭಗೊಂಡಿದ್ದು ಮಡಿವಾಳ ವೃತ್ತ, ಕೇಂದ್ರ ಬಸ್ ನಿಲ್ದಾಣ ರಸ್ತೆ ಮಾರ್ಗವಾಗಿ ಹೆಣ್ಣು ಮಗುವಿನ ವೃತ್ತ ಬಂದು ತಲುಪಿತು. ಆರೆಂಜ್ ಬಣ್ಣ ಇದು ಮಹಿಳೆಯರ ರಕ್ಷಣೆಯ ಪ್ರತೀಕವಾಗಿದೆ. ಆರೆಂಜ್ ವರ್ಲ್ಡ್ ಕ್ರಿಯೇಷನ್ಸ್ ಫಾರ್ ವುಮೆನ್ ಅಂದರೆ ಮಹಿಳೆಯರ ರಕ್ಷಣೆ ವಾತಾವರಣ ನಿರ್ಮಾಣ ಮಾಡೋಣ ಎಂದು ಸಂದೇಶ ಸಾರಲು ಎಲ್ಲರೂ ಆರೆಂಜ್ ಬಣ್ಣದ ಟೋಪಿ ಧರಿಸಿ ಸಾಂಪ್ರದಾಯಿಕ ಉಡುಗೆ ತೊಟ್ಟು ಮಹಿಳೆಯರ ರಕ್ಷಣೆ ನಮ್ಮೆಲ್ಲರ ಹೊಣೆ ಎಂಬುದಾಗಿ ಮಹಿಳೆಯರ ರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸುವ ಲಿಖಿತ ಪೋಸ್ಟರ್ಸ್ಗಳನ್ನು ಕೈನಲ್ಲಿ ಹಿಡಿದು ಎಲ್ಲರೂ ಈ ರ್ಯಾಲಿಯಲ್ಲಿ ಭಾಗಿಯಾಗಿದ್ದರು. ಹೆಣ್ಣು ಮಕ್ಕಳ ಶೋಷಣೆ ನಿಲ್ಲಲಿ ಎಂಬುದಾಗಿ ಮಹಿಳೆಯರ ರಕ್ಷಣೆ ನಮ್ಮೆಲ್ಲರ ಹೊಣೆ, ಹೆಣ್ಣು ಈ ನಾಡಿನ ಕಣ್ಣು ಎಂಬುದಾಗಿ ಸ್ಟಾಪ್ ವೈಲೆನ್ಸ್ ಅಗೇನ್ಸ್ಟ್ ವುಮೆನ್ಸ್ ಎಂಬುದಾಗಿ ಎಲ್ಲರೂ ಘೋಷಣೆ ಕೂಗಿದ್ರು. ನಗರಸಭೆ ಸದಸ್ಯರಾದ ಉಲ್ಲಾಸಿನಿ ಮುದಾಳೆ, ಇನ್ನರ್ ವೀಲ್ ಬೀದರ್ ಜಿಲ್ಲಾ ಉಪಾಧ್ಯಕ್ಷೆ ಮಂಜುಳಾ ಮೂಳ್ಗೆ, ಇನ್ನರ್ ವೀಲ್ ಕ್ಲಬ್ನ ಅಧ್ಯಕ್ಷೆ ಸುನೈನಾ ಗುತ್ತಿ ಹಾಗೂ ರೋಟರಿ ಕ್ಲಬ್ನ ಜಿಲ್ಲಾ ಅಸೋಸಿಯೇಷನ್ ಗವರ್ನರ್ ಹಾವಶೆಟ್ಟಿ ಪಾಟೀಲ್ ಅವರು ಈ ಕುರಿತಾಗಿ ಮಾತನಾಡಿ, ಇವತ್ತು 5-6 ವರ್ಷದ ಮಕ್ಕಳಿಂದ ಹಿಡಿದು 60-70 ವರ್ಷದವರೆಗಿನ ವಯಸ್ಸಾದ ಮಹಿಳೆಯರು ಕೂಡ ರಕ್ಷಣೆ ಇಲ್ಲದಂತಾಗಿದೆ. ವಯಸ್ಸಾದ ಮಹಿಳೆಯರು, ವಯಸ್ಸಿಗೆ ಬಂದ ಹುಡುಗಿಯರು, ಚಿಕ್ಕ ಮಕ್ಕಳು ಕೂಡ ಶೋಷಣೆಗೆ, ಅತ್ಯಾಚಾರಕ್ಕೆ ಒಳಗಾಗುತ್ತಿರುವುದನ್ನು ಕೇಳ್ತಾ ಇದ್ದೇವೆ, ನೋಡ್ತಾ ಇದ್ದೇವೆ. ಮಹಿಳೆಯರಿಗೆ ಕೆಲಸ ಮಾಡುವ ಸ್ಥಳದಲ್ಲಿ, ಬಸ್ನಲ್ಲಿ ಓಡಾಡುವ ಸ್ಥಳದಲ್ಲಿ ಬಾಲಕಿಯರು, ಚಿಕ್ಕ ಮಕ್ಕಳು ಕೂಡ ಬ್ಯಾಡ್ ಟಚ್ ಅನುಭವಕ್ಕೆ ಒಳಗಾಗುತ್ತಾರೆ. ಅದನ್ನು ಅವರು ಮುಜುಗರದಿಂದ ಅವಮಾನ ಆಗುತ್ತೆ ಅಂತ ಹೇಳಿಕೊಳ್ಳುವುದಿಲ್ಲ. ಹಾಗಾಗಿ ಅದನ್ನು ತಡೆಗಟ್ಟಲೆಂದೇ ಈ ರ್ಯಾಲಿ ಮೂಲಕ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದರು. ಈ ಸಂದರ್ಭದಲ್ಲಿ ಇನ್ನರ್ ವೀಲ್ ಕ್ಲಬ್ನ ಕಾರ್ಯದರ್ಶಿ ವೇದಾ ಸಿಂಧೋಲ್, ಮೀನಾ ಸೆನೆನ್, ಪ್ರಮೀಳಾ ಗುತ್ತಿ, ನಳಿನಿ ಪಾಟೀಲ್, ಸುಜಾತಾ ಕಾಮಶೆಟ್ಟಿ, ಸುವರ್ಣ ದನ್ನೂರ್, ರೊಟೇರಿಯನ್ ರವಿ ಮೂಲ್ಗೆ, ರೊಟೇರಿಯನ್ ರಘು ಕೃಷ್ಣಮೂರ್ತಿ, ರೊಟೇರಿಯನ್ ಸೋಮಶೇಖರ್ ಪಾಟೀಲ್, ರೊಟೇರಿಯನ್ ಅನಿಲ್ ಬಿರಾದರ್, ರೊಟೇರಿಯನ್ ನಾಗೇಶ್ ಪಾಟೀಲ್, ರೊಟೇರಿಯನ್ ಅನಿಲ್ ಮಸೂದಿ, ರೊಟೇರಿಯನ್ ಸತೀಶ್ ನೌಬಾದೆ, ರೊಟೇರಿಯನ್ ಫರ್ದೀನ್, ರೋಟರಿ ಕ್ಲಬ್ ಕ್ವೀನ್ ಅಧ್ಯಕ್ಷೆ ಡಾ ಸುಲೋಚನಾ ಪಾಟೀಲ್, ಕಾರ್ಯದರ್ಶಿ ಜಯಶೀಲ ಸೇರಿದಂತೆ ಇನ್ನಿತರರು ಇದ್ದರು. ಅಣ್ಣ ಬಜಗಣ ನಿಲ್ಲಲಿ ಹೆಣ್ಣು ಮಕ್ಕಳ ಶೋಷಣೆ ನಿಲ್ಲಲಿ ಹೆಣ್ಣು ನಮ್ಮೆಲ್ಲರ ಕಣ್ಣು against women our safety our priority ನಿಲ್ಲಲಿ ಹೆಣ್ಣಿನ ಶೋಷಣೆ ಹೆಣ್ಣು ನಾಡಿನ ಕಣ್ಣು Stop violence ನಾಡಿನ ಕಣ್ಣು ನಾಡಿನ ಕಣ್ಣು Stop violence against women Stop violence against women ಹೆಣ್ಣು ನಾಡಿನ ಕಣ್ಣು ನಾಡಿನ ಕಣ್ಣು our safety our priority stop violence against women ನಮ್ಮೆಲ್ಲರ ಹೊಣೆ ಅಂತ ನಮ್ಮ ಇಂಟರ್ನ್ಯಾಷನಲ್ ಇನ್ನರ್ ವೀಲಿಂದ ನಮಗೆ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದರು. ಈ ಕಾರ್ಯಕ್ರಮದ ಉದ್ದೇಶ ಹೆಣ್ಣು ಮಕ್ಕಳ ಶೋಷಣೆಯನ್ನು ನಿಲ್ಲಿಸಬೇಕು ಅಂತ. ಇವಾಗ ನೋಡ್ತಾ ಇದ್ದೀವಿ, ಈಗ ರೀಸೆಂಟ್ ಆಗಿರೋ ಮಹಾರಾಷ್ಟ್ರದಲ್ಲಿ ಕೇಸ್ ಇರ್ಬೋದು. ಈಗ 1 ವರ್ಷದ 2 ವರ್ಷದ ಹುಡುಗರು ಹಿಡ್ಕೊಂಡು 60 ವರ್ಷದ ಮುದುಕರವರೆಗೂ ಯಾರು ಹೆಣ್ಣು ಮಕ್ಕಳು ಸೇಫ್ ಇಲ್ಲ. ಸೊ ಅದ್ರ ಸಲುವಾಗಿ ಆ ಶೋಷಣೆಯನ್ನು ನಿಲ್ಲಿಸಬೇಕು, ಅದ್ರ ಬಗ್ಗೆ ಅವೇರ್ನೆಸ್ ಮೂಡಿಸ್ಬೇಕು ಅಂತ ನಮ್ಮ ಇನ್ನರ್ ವೀಲ್ ಕಡೆಯಿಂದ ಈ ಕಾರ್ಯಕ್ರಮನ ಇವತ್ತು ಹೊಂದ್ಕೊಂಡಿವಿ. ಈ ಕಾರ್ಯಕ್ರಮವನ್ನು ಆರೆಂಜ್ ವರ್ಲ್ಡ್ ಅನ್ನು ಕ್ರಿಯೇಟ್ ಮಾಡಬೇಕು. ಅಂದರೆ ಹೆಣ್ಣು ಮಕ್ಕಳಿಗೆ ಸೇಫ್ ಇರುವಂಥ ಒಂದು ಜಾಗವನ್ನು ಮಾಡೋ ಸಲುವಾಗಿ ಈ ಕಾರ್ಯಕ್ರಮನ ಹೊಂದ್ಕೊಂಡಿದ್ದೀವಿ. ನಮ್ಮ ಕಾರ್ಯಕ್ರಮದ ಉದ್ದೇಶ ಹೆಣ್ಣು ಮಕ್ಕಳ ಸುರಕ್ಷತೆ
ಮತ್ತು ಒಂದು ಸ್ಟ್ರಾಂಗ್ ಒಂದು ಹೆಣ್ಣನ್ನು ನಾವು ಇದು ಮಾಡೋಕ್ಕೆ ಇದಕ್ಕೆ ಕಮ್ಯುನಿಟಿಗೆ ಕೊಡಬೇಕಂತ ಇದನ್ನು ಹಮ್ಮಿಕೊಂಡಿದ್ದೀವಿ. ಸೊ ಇವತ್ತಿನ ನಮ್ಮ ಈ ಸುನೈನಾ ಗುತ್ತಿಯವರು ಈ ಕಾರ್ಯಕ್ರಮಕ್ಕೆ ತುಂಬ ಇದನ್ನು ಸಕ್ಸಸ್ ಆಗೋಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾರೆ. ನಮ್ಮ ಎಲ್ಲ ಮೆಂಬರ್ಸು ಕೂಡ ಇವತ್ತು ನಮ್ಮ ಇನ್ನರ್ವೀಲಿನ ಎಲ್ಲ ಮೆಂಬರ್ಸು ಇಲ್ಲಿ ಸೇರಿ ಈ ಕಾರ್ಯಕ್ರಮನ ಸಕ್ಸಸ್ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿರುವ ಉಲ್ಲಾಸಿನಿ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಒಂದು ಸಕ್ಸಸ್ಸನ್ನು ಕೊಡೋಕ್ಕೆ ಇದು ಹೆಚ್ಚಾಗಿ ಬಂದಿದ್ದ ಸಲುವಾಗಿ ತುಂಬ ಧನ್ಯವಾದಗಳು. ಸೊ ಎಲ್ಲ ಮೆಂಬರ್ಸಿಗೆ ನಾನು ಇವತ್ತು ಹೇಳ್ತೀನಿ. ಸೊ ಈ ಕಾರ್ಯಕ್ರಮದಿಂದ ನಾವು ಎಲ್ಲ ಜನತೆಗೆ ಕೇಳಿಕೊಳ್ಳೋದೇನೆಂದರೆ, ನಿಮ್ಮ ಅಕ್ಕಪಕ್ಕ ನಡೀತಾ ಇರೋ ಒಂದು ಶೋಷಣೆ, ಹೆಣ್ಣು ಮಕ್ಕಳಾಗಲಿ ಆಗ್ತಾ ಇರೋ ಶೋಷಣೆಯನ್ನು ನಿಲ್ಲಿಸಿ ಅದನ್ನು ನೋಡಿ ಹಾಗೆ ಮುಂದಕ್ಕೆ ಹೋಗಬೇಡಿ. ಎಲ್ಲಿ ಹೆಣ್ಣುಮಕ್ಕಳಿಗೆ ಅವರಿಗೆ ಇದು ಬೇಕಾಗಿರುತ್ತೆ, ಹೆಲ್ಪ್ ಬೇಕಾಗಿರುತ್ತೆ, ಪ್ಲೀಸ್ ಆ ಹೆಲ್ಪನ್ನು ಅವರಿಗೆ ಕೊಡಿ ಅಂತ ಕೇಳ್ಕೊತಿದ್ದೀನಿ. ಮತ್ತು ಈ ಮನೆಯಲ್ಲಿ ಕೂಡ ಶೋಷಣೆ ಆಗ್ತಿರ್ಬೋದು, ಹೊರಗಡೆ ಕೂಡ ಆಗ್ತಿರ್ಬೋದು. ಯಾವುದೇ ಶೋಷಣೆಯನ್ನು ತಡಿಬೇಕು ಅನ್ನೋದೇ ನಮ್ಮ ಈ ಕಾರ್ಯಕ್ರಮದ ಉದ್ದೇಶ. ಧನ್ಯವಾದಗಳು. ನಾನು ಮಂಜುಳಾ ಮೂಲ್ಗೆ, ಇನ್ನರ್ವಿಲ್ ಜಿಲ್ಲಾ ಉಪಾಧ್ಯಕ್ಷೆಯಾಗಿ ವರ್ಕ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಇದು ನಾನು ಸುನೈನಾ ಗುತ್ತಿ ಮೇಡಮ್ ಅವ್ರಿಗೆ ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಆರೆಂಜ್ ವರ್ಲ್ಡ್ ಅನ್ನೋದು ಇವ್ರು ಇವಾಗ ಏನು ಸ್ಟಾರ್ಟ್ ಮಾಡಿದ್ದಾರೆ, ಹೆಣ್ಮಕ್ಳ ಮೇಲೆ ಆಗೋ ದೌರ್ಜನ್ಯ ಯಾವ ಥರ ಆಗಿದೆ ಅಂದರೆ, ಒಂದು 6 ಮಂತ್ ಮಗು ಕೂಡ ರೇಪ್ ಮಾಡ್ತಾ ಇದ್ದಾರೆ ಜನ. ಅದು 6 ಮಂತ್ ಹಿಡ್ಕೊಂಡು 80 ಇಯರ್ಸ್ ಹೆಣ್ಮಕ್ಳಿಗೆ ಕೂಡ ಬಿಡ್ತಾ ಇಲ್ಲ. 6 ಇಯರ್ ಮಕ್ಕಳಿಗೆ ಹಿಡ್ಕೊಂಡು 6 ಮಂತ್ ಮಗು ಹಿಡ್ಕೊಂಡು 80 ಇಯರ್ಸ್ ಹೆಣ್ಮಕ್ಳಿಗೆ ಕೂಡ ಬಿಡ್ತಾ ಇಲ್ಲ. ಯಾಕಂದರೆ ಅವ್ರದ್ದು ಹವಸ್ ಅನ್ನೋದು ಆ ರೇಂಜಿಗೆ ಬಂದುಬಿಟ್ಟಿದೆ. ಸೊ ದಯವಿಟ್ಟು ಪ್ರಪಂಚದಲ್ಲಿ ಏನೇನು ಆಗ್ತಾಯಿದೆ, ಅಕ್ಕಪಕ್ಕದ ಮನೆಯವ್ರಿಗೆ ಆಗ್ತಾಯಿದೆ, ಚಿಕ್ಕ ಮಕ್ಳಿಗೆ ಆಗ್ತಾಯಿದೆ. ಆಮೇಲೆ ಮನೆ ಕೆಲಸ ಮಕ್ಕಳಿಗೆ ಮನೇಲಿ ಬಿಟ್ಟು ಹೋಗ್ತಾ ಇದ್ದಾರೆ, ತಾಯಿಂದೇರು ತಂದಿದೇರು, ಮಕ್ಕಳು ಸೇಫ್ಟಿ ಇದ್ದಾರೆ ಅಂದ್ಬಿಟ್ಟು. ಆದರೆ ಮನೆ ಅಕ್ಕಪಕ್ಕಕ್ಕೆ ಇರೋವ್ರೆ ಅವರೇ ಆ ಥರ ಮಾಡ್ತಾ ಇದ್ದಾರೆ ಅಂದರೆ ಎಷ್ಟು ಬೇಜಾರಾಗುತ್ತೆ. ಈ ಇವಾಗ ಚಿಕ್ಕ ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ನಮ್ಮ ಮಕ್ಕಳು ಹೋಗ್ತಾರೆ ಸ್ಕೂಲ್ಗೆ ಹೋಗಿ ಚೆನ್ನಾಗಿ ಬರ್ತಾರೆ ಅನ್ನೋದು ಒಂದು ನಂಬಿಕೆ ಅನ್ನೋದು ಉಳಿದಿಲ್ಲ. ಯಾಕಂದರೆ ನಮ್ಮ ಮಗು ಹೋಗುತ್ತೆ ಬರುತ್ತೆ ಅಂದರೆ ದಾರಿಯಲ್ಲಿ ಎಷ್ಟು ಜನ ಸಿಗ್ತಾರೋ, ಒಳ್ಳೆಯವ್ರು ಸಿಗ್ತಾರೆ, ಕೆಟ್ಟವ್ರು ಸಿಗ್ತಾರೆ. ಯಾವಾಗ ಯಾವ ಥರ ಯಾರ ಮೈಂಡಲ್ಲಿ ಯಾವ ಕೆಟ್ಟ ಭಾವನೆ ಬರುತ್ತೋ ಗೊತ್ತಿಲ್ಲ. ಆ ಕೆಟ್ಟ ಭಾವನೆ ಬಂದುಬಿಟ್ಟು ಆ ಮಕ್ಕಳಿಗಾಗಲಿ, ಆ ಹೆಣ್ಮಕ್ಳು ಎಲ್ಲೂ ಸೇಫ್ಟಿ ಇಲ್ಲ ಅಂತಂದು ಪ್ರಪಂಚದಲ್ಲಿ ಎಲ್ಲರೂ ಅಂತಾರೆ. ಎಲ್ಲ ತಾಯಿ ತಂದೆಯರಿಗೆ ಒಂದು ಭಯ ಇರುತ್ತೆ. ಯಾಕೆ ಈ ಭಯ ಇರುತ್ತೆ ಅಂದರೆ, ಜನ ಚೆನ್ನಾಗಿಲ್ಲ ಅಂತಾರೆ. ಜನ ಚೆನ್ನಾಗಿರಲಾರ್ದು ಅವೇರ್ನೆಸ್ ಆ್ಯಕ್ಚುಲಿ ನಾವೆಲ್ಲ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಎಲ್ಲಿ ಯಾರಾದರೂ ಒಂದು ಕೆಟ್ಟ ದೃಷ್ಟಿಯಿಂದ ಹೆಣ್ಮಕ್ಳಿಗೆ ನೋಡ್ತಾ ಇದ್ದಾರೆ ಅಂದರೆ ಅದು ನಾವು ನೋಡಿಬಿಟ್ಟು ಯಾಕಪ್ಪ ಏನಾಗಿದೆ ಅಂತಂದು ಮಾತಾಡಬೇಕು, ಹೆಣ್ಮಕ್ಳಿಗೆ ಮಾತಾಡಬೇಕು, ಚಿಕ್ಕ ಮಕ್ಳಿಗೆ ಮಾತಾಡಬೇಕು. ಯಾಕಮ್ಮ ನಿನ್ಗೆ ಇವ್ರು ಏನಾದರೂ ತೊಂದರೆ ಕೊಡ್ತಾ ಇದ್ದಾರಾ ಅಂದ್ಬಿಟ್ಟು ಇದು ನಮ್ಮ ಕರ್ತವ್ಯ, ಹೆಣ್ಣಾಗಲಿ ಗಂಡಾಗಲಿ. ದಯವಿಟ್ಟು ನಾನು ಯಾಕೆ ಹೇಳ್ತಾ ಇದ್ದೀನಿ ಈ ವಿಷಯ ಅಂದರೆ, ಇವಾಗ ದೌರ್ಜನ್ಯ ಅನ್ನೋದು ತುಂಬಾ ಜಾಸ್ತಿ ಆಗಿದೆ. ಆ ದೌರ್ಜನ್ಯ ನಿಲ್ಲಿಸಬೇಕಂದ್ರೆ ನಾವೆಲ್ಲ ಒಕ್ಕಟ್ಟಾಗಿರಬೇಕು. ನಾವೆಲ್ಲ ಒಂದಿದ್ದೀವಿ ಅಂದ್ಬಿಟ್ಟು ಇಲ್ಲೆಲ್ಲ ಸೇರ್ಕೊಂಡಿದ್ದೀವಿ. ಇಲ್ಲೆಲ್ಲ ಸೇರಿದ್ದು ರೀಸನ್ ಒಂದೇ, ಯಾಕಂದರೆ ಇದು ರೇಪ್ ಅನ್ನೋದಾಗಲಿ, ಯಾರ ಮೇಲಾದರೂ ಒಂದು ಕೆಟ್ಟ ದೃಷ್ಟಿಯಿಂದ ಜನ ನೋಡ್ತಾ ಇದ್ದರೆ ಆ ಕೆಟ್ಟ ದೃಷ್ಟಿಯಿಂದ ಯಾರೂ ನೋಡಬಾರ್ದು ಅಂದ್ಬಿಟ್ಟೆ ನಾವು ಇವತ್ತು ಸೇರ್ಕೊಂಡಿದ್ದಿಷ್ಟೆಲ್ಲ ಮಹಿಳೆಯರು. ಈ ಮಹಿಳೆಯರಿಗೆಲ್ಲ ನಾನು ತುಂಬ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ಇಲ್ಲೆಲ್ಲ ಕ್ಲಬ್ದು ಮೆಂಬರ್ಸ್ಗಳಿದ್ದಾರೆ, ಪ್ರೆಸಿಡೆಂಟ್ಗಳಿದ್ದಾರೆ, ಎಲ್ರಿಗೂ ಹೃದಯಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಮ್ಗೆ ಇದರಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿದ್ದಾರೆ. ನಮ್ಮ ಬೆಂಬಲ ಇವ್ರ ಜೊತೆ ಯಾವಾಗಲೂ ಇದ್ದೇ ಇದೆ. ನಾವು ಇದರಲ್ಲಿ ಯಾವಾಗಲೂ ಇವ್ರ ಜೊತೆ ಈ ಮಹಿಳೆಯರ ಮೇಲೆ ದೌರ್ಜನ್ಯ ಆಗ್ತಾಯಿದ್ರೆ 100% ನಾವು 24/7 ಇವ್ರ ಜೊತೆಲೇ ಇದ್ದೀವಿ. ನಂದು 2 ಮಾತು ಹೇಳಿ ಮುಗಿಸೋಕ್ಕೆ ಇಷ್ಟಪಡ್ತೀನಿ. ಉಲ್ಲಾಸಿನಿ ವಿಕ್ರಮ್ ಮುಧಾಳೆ, ನಗರಸಭೆ ಸದಸ್ಯರು ಹಾಗೆ ವುಮನ್ ಪ್ರೆಸಿಡೆಂಟ್, BJPಯಿಂದ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷ. ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ರ್ಯಾಲಿ ಮಾಡಿದ್ದು ಮೇನ್ ರೀಸನ್ ಏನು, ಸ್ಟಾಪ್ ವೈಲೆನ್ಸ್ ಅಗೇನ್ಸ್ಟ್ ವುಮೆನ್. ಇದು ಒಂದು UN ಬೇಸ್ಡ್ ಆರ್ಗನೈಸೇಷನಿಂದ ಬಂದಿದೆ. ಈ ವರ್ಷ ಅವರು ಪ್ರತಿ ವರ್ಷ ಒಂದು ಥೀಮ್ ತೊಗೋತಾರೆ ಈ ಥರ ವೈಲೆನ್ಸ್ ಎಲ್ಲ ಸ್ಟಾಪ್ ಮಾಡೋಕ್ಕೆ. ಈ ವರ್ಷ ಅವ್ರ ಥೀಮ್ ಏನಂದರೆ ಸ್ಟಾಪ್ ವೈಲೆನ್ಸ್ ಅಗೇನ್ಸ್ಟ್ ವುಮೆನ್ಸ್ ಆ್ಯಂಡ್ ಗರ್ಲ್ಸ್. ಇದು ಆ್ಯಕ್ಚುಲ್ ಸ್ಟಾರ್ಟ್ ಆಗಿದ್ದು ಫ್ರಮ್ November 25 December 10 16 ಡೇಸ್ ಒಂದು ಆ್ಯಕ್ಟಿವಿಟಿ ಇದೆ ಇದು. ಸೊ ನೀವು ಯಾವ ಥರ ಅಂದರೆ ಈ ಥರ ನಾವು ಹೆಂಗೆ ರ್ಯಾಲಿ ಮಾಡಿ ಆ ಥರ ಮಾಡ್ಬೋದು, ಈವನ್ ಸ್ಕಿಟ್ ಮಾಡ್ಬೋದು, ಏನೂ ಮಾಡ್ಬೋದು. ಅವೇರ್ನೆಸ್ ಹರಡಿಸ್ಬೇಕೆಲ್ಲ ಏರಿಯಾದಾಗೆ ಅಂತೆ. ಏನಂದರೆ November 25 ಯಾಕೆ ಅವರು ಇದು ಮಾಡಿದ್ದಾರೆ ಅಂದರೆ, November 25 ಇಂಟರ್ನ್ಯಾಷನಲ್ ಡೇ ಟು ಸ್ಟಾಪ್ ಅಗೇನ್ಸ್ಟ್ ವೈಲೆನ್ಸ್ ಫಾರ್ ವುಮೆನ್ಸ್ ಆ್ಯಂಡ್ ಗರ್ಲ್ಸ್. ಮತ್ತು ಮುಗಿಯೋದು December 10 ಯಾಕಂದರೆ ಇಟ್ಸ್ ಎ ಹ್ಯೂಮನ್ ರೈಟ್ಸ್ ಡೇ. ಮತ್ತು ಅವ್ರು ಆರೆಂಜ್ ಕಲರ್ ಯಾಕೆ ಒಂದು ಇದು ಕಲರ್ ಕೊಟ್ಟಿದ್ದಾರೆ ಅಂದರೆ, ಇಟ್ಸ್ ರಿಪ್ರೆಸೆಂಟ್ ಸೇಫ್ಟಿ ಫಾರ್ ವುಮೆನ್. ಇವಾಗ ಭಾಳಷ್ಟು ಆಗಿದೆ, ಇದು ಅತ್ಯಾಚಾರ ಭಾಳ ಆಗಿದೆ. ವುಮೆನ್ ಗರ್ಲ್ಸ್ ಎಲ್ಲ ಕಡೆ ನೋಡ್ತಾ ಇದ್ದೀವಿ. 6 ವರ್ಷ ಮೇಡಮ್ ಹೇಳಿದ್ದಾರೆ, 6 ತಿಂಗಳ ಮಕ್ಕಳ ಮೇಲೇನೂ ರೇಪ್ ಆಗ್ತಾಯಿದೆ. ಈ ಒಂದೊಂದು ತರಿ ಅದು ಊರಲ್ಲಿ ಮನೆಯವರು ಬಿಡ್ತಾ ಇಲ್ಲ.
ಅಣ್ಣ ತಮ್ಮರು ಚಿಕ್ಕಪ್ಪದೇರು ಎಲ್ಲ ಬಿಡ್ತಾ ಇಲ್ಲ. ಸೊ ಇದನ್ನೆಲ್ಲ ತಡಿಬೇಕಂತೇಳಿ ಒಂದು ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಸ್ಟಾಪ್ ವೈಲೆನ್ಸ್ ಅಗೇನ್ಸ್ಟ್ ವುಮೆನ್ ಅಂತ ಇವಾಗ ನೋಡಿದ್ರೆ ಇದು ಒಂದು ಹಿಡನ್ ಗ್ಲೋಬಲ್ ಕ್ರೈಸಿಸ್ ಇದೆ, ವೈಲೆನ್ಸ್ ಫಾರ್ ವುಮೆನ್ಸ್. ಭಾಳಷ್ಟು ಹೆಣ್ಮಕ್ಳು ಮುಂದೆ ಬರೋಲ್ಲ, ಏನಾಗಿದೆ ನಮ್ಮ ಮೇಲೆ ಅಂತ ಹೇಳ್ಕೊಳಕ್ಕೆ ಬರೋಲ್ಲ. ನಿಯರ್ಲಿ ಒಂದು 35% ಆಫ್ ವುಮೆನ್ಸ್ ಅವ್ರ ಲೈಫಲ್ಲಿ ಇದು ಎಲ್ಲರಿಗೂ ಬಂದೇ ಬರುತ್ತೆ ವೈಲೆನ್ಸ್. ರೇಪ್ ಒಂದೇ ವೈಲೆನ್ಸ್ ಅಲ್ಲ, ವೈಲೆನ್ಸ್ ಎಲ್ಲ ರೀತಿಯಿಂದಿದೆ. ಬ್ಯಾಡ್ ಟಚ್ ಅಂತೂ ಇದೆ, ಅದೂ ಒಂದು ವೈಲೆನ್ಸ್. ಎಷ್ಟೋ ಮಕ್ಕಳು ಹೇಳ್ಕೊಳಕ್ಕಾಗಲ್ಲ, ಅವ್ರ ಕಡೆ ಸ್ಕೂಲಲ್ಲಿ ಹೋದಾಗ ಅವ್ರ ಕಡೆಯಿಂದ ಟೀಚರ್ಸಿಂದ ಬ್ಯಾಡ್ ಟಚ್ ಆಗ್ತಿದೆ, ಹೇಳೋಕ್ಕಾಗಲ್ಲ. ಇದು ಒಂದು ನಾವು ಪ್ರಯತ್ನ ಮಾಡೀವಿ, ಇದು ಆಗಬೇಕು ಅಂತೇಳಿ ಎಲ್ಲರಿಗೂ ಒಂದು ಅರಿವು ಮುಟ್ಟಬೇಕು ಅಂತ ಸ್ಟಾಪ್ ವೈಲೆನ್ಸ್ ಅಗೇನ್ಸ್ಟ್ ವುಮೆನ್ ಅಂತೇಳಿ. ನಾನು ಸುನೈನಾ ಗುತ್ತಿ, ಪ್ರೆಸಿಡೆಂಟ್ ಆಫ್ ಇನ್ನರ್ ವೀಲ್ ಕ್ಲಬ್ ಆಫ್ ಬೀದರ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಬೀದರ್ ಜಿಲ್ಲೆಯ ರೋಟ್ರಿ ಕ್ಲಬ್ ವತಿಯಿಂದ, ಅದರಲ್ಲೂ ಇನ್ನರ್ ವೀಲ್ ಕ್ಲಬ್ಬಿಂದ ಆಯೋಜಿಸಿರುವಂಥ ಇದು ವಾಕಥಾನ್ ಏನಿದೆ, ಇದು ಮೇನ್ಲಿ ಹೆಣ್ಣು ಮಕ್ಕಳ ಸೇಫ್ಟಿಗೋಸ್ಕರ ಒಂದು ಜಾಗೃತ ಮೂಡಿಸುವಂಥ ಕಾರ್ಯಕ್ರಮ ಇದೆ. ಇದರಲ್ಲಿ ನಮ್ಮೆಲ್ಲರ ರೋಟ್ರಿ ಸದಸ್ಯರು ಭಾಗವಹಿಸಿದ್ದು ತುಂಬ ಹೆಮ್ಮೆಯ ವಿಷಯ. ಅದೇ ರೀತಿ ಇತ್ತೀಚೆಗಾಗಿ ಈಗ ನಮ್ಮ ಪ್ರೆಸಿಡೆಂಟ್ ಅವರು ಹೇಳಿದಾಗೆ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಹೆಚ್ಚಾಗ್ತಾ ಇದೆ. ಅದನ್ನು ನಿಲ್ಲಿಸಬೇಕು ಮತ್ತು ಹೆಣ್ಣು ಮಕ್ಕಳು ಜಾಗೃತರಾಗಿಬಿಟ್ಟು ತಮ್ಮ ಅಲ್ಲಿ ಅರಿವು ಮೂಡಿಸಿಕೊಂಡು ಯಾವುದು ತಮ್ಮ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅನ್ನೋದನ್ನು ತಿಳ್ಕೊಂಡು ಅದಕ್ಕೆ ಧ್ವನಿ ಎತ್ತಬೇಕು ಅಂತ ಈ ಹೆಣ್ಣು ಮಕ್ಕಳಲ್ಲಿ ಎಲ್ಲರಲ್ಲಿಯೂ ರಿಕ್ವೆಸ್ಟು. ಇದು ಏನು ಇನ್ನರ್ ವೀಲ್ನವರು ಈ ಕಾರ್ಯಕ್ರಮನ ಆಯೋಜಿಸಿದ್ದಾರೆ, ಇದು ತುಂಬ ಹೆಮ್ಮೆಯ ಮತ್ತು ಒಂದು ಸ್ಫೂರ್ತಿದಾಯಕವಾದಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮವು ಮೇಡಮ್ ಅವ್ರು ಹೇಳ್ದಂಗೆ 16 ದಿನದಲ್ಲಿರುತ್ತೆ. ಬೀದರ್ ನಗರದ ವಿವಿಧೆಡೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಅದೇ ರೀತಿ ಎಲ್ಲ ಮಹಿಳೆಯರು ತಮ್ಮ ಅಕ್ಕಪಕ್ಕದಲ್ಲಿ ಆಗಿರುವಂಥ ದೌರ್ಜನ್ಯವನ್ನು ಕಂಡು ಸುಮ್ಮನಿರದೆ ಅದಕ್ಕೆ ಧ್ವನಿ ಎತ್ತಬೇಕು ಅಂತ ಈ ಮೂಲಕ ಜಾಗೃತಿಯನ್ನು ಮೂಡಿಸುವ ಕಾರ್ಯಕ್ರಮ ತುಂಬ ಶ್ಲಾಘನೀಯ. ಅದಕ್ಕಾಗಿ ಆಗಮಿಸಿದಂಥ ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನಾನು ಡಾಕ್ಟರ್ ಜೈಶಾಲಿನಿ ಮುಡಿಬಿ, ರೋಟರಿ ಕ್ಲಬ್ ಆಫ್ ಬೀದರ್ ಕ್ವೀನ್ನ ಸೆಕ್ರೆಟರಿ. ನಮಸ್ಕಾರ. ಹಾಂ, ನಮಸ್ಕಾರ. ಇವತ್ತು ಬೀದರ್ನಲ್ಲಿ ಇನ್ನರ್ ವೀಲ್ ಕ್ಲಬ್ ವತಿಯಿಂದ ಹಮ್ಮಿಕೊಳ್ಳುವಂಥ ಈ ಒಂದು ಮಹಿಳೆಯರ ಶೋಷಣೆ ವಿರುದ್ಧ ಒಂದು ಜಾಗೃತಿ ಕಾರ್ಯಕ್ರಮದಲ್ಲಿ ನಾವೆಲ್ಲ ರೋಟರಿ ಕ್ಲಬ್ ಸದಸ್ಯರು ಅಂತ ಎಲ್ಲರೂ ಭಾಗವಹಿಸಿದ್ದೀವಿ. ವೈಲೆನ್ಸ್ ಅಗೇನ್ಸ್ಟ್ ವುಮೆನ್ಸ್, ಸ್ಟಾಪ್ ವೈಲೆನ್ಸ್ ಅಗೇನ್ಸ್ಟ್ ವುಮೆನ್ಸ್ ಈ ಒಂದು ಧ್ಯೇಯವಾಕ್ಯದೊಂದಿಗೆ ಇವತ್ತೊಂದು ರ್ಯಾಲಿಯನ್ನು ಬೀದರ್ನಲ್ಲಿ ಹಮ್ಮಿಕೊಂಡಿದ್ದೀವಿ. ಈ ರ್ಯಾಲಿ ನಮ್ಮ ರೋಟರಿ ಸರ್ಕಲಿಂದ ಸ್ಟಾರ್ಟ್ ಆಗಿ ಇವತ್ತು ಬೇಟಿ ಸರ್ಕಲ್ಗೆ ಮುಕ್ತಾಯವಾಗಿದೆ. ಎಲ್ಲ ವಿವಿಧ ಸಂಘಟನೆ, ವಿಶೇಷವಾಗಿ ರೋಟರಿ ಎಲ್ಲ ಪದಾಧಿಕಾರಿಗಳು ಹಾಗೂ ಇನ್ನೂ ಎಲ್ಲ ಸದಸ್ಯರು ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಈ ಮುಂದಿನ ಬರುವ ದಿನಗಳಲ್ಲಿ ಈ ತಿಂಗಳ ನವೆಂಬರ್ 25ರಿಂದ ಒಂದು 2 ವಾರದ ಮಟ್ಟಿಗೆ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕಂತ ಎಲ್ಲ ರೋಟರಿ ಇದು ಇನ್ನರ್ ವೀಲ್ ಇನ್ನರ್ ವೀಲ್ ಒಳ್ಳೆ ಇನ್ನರ್ ವೀಲ್ ಹಾಗೆಲ್ಲ ಬಿಡ್ಲಾಕೂ ಬರಲ್ಲ. ನೀವು ನಮಗೆ ಬಿಟ್ಟರೆ ನಾವು ನೀವು ಬಿಡ್ತೀವಿ. ಎಸ್ ಅದೇ ಹೇಳಿಲ್ಲ, ನಿಮಗೆ ಹೇಳಿಲ್ಲ ನಾನು. ಇನ್ನರ್ ವೀಲ್ ಸಂಸ್ಥೆಯ ಕರೆ ಮೇರೆಗೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಅದಕ್ಕೆ ರೋಟರಿ ಕೂಡ ಇದ್ರ ಜೊತೆಗೆ ನಾವು ಕೈ ಜೋಡಿಸ್ತೀವಿ. ಹಾಗೂ ಈ ಮುಂದಿನ ಈ 15 ದಿನಗಳಲ್ಲಿ ಏನೇ ಕಾರ್ಯಕ್ರಮ ಹಾಕ್ಕೊಂಡ್ರು ಅದಕ್ಕೆ ನಾವು ಸಹಕಾರ ಮಾಡ್ತೀವಿ. ಈಗ ಅಂದರೆ ವುಮೆನ್ಸ್ ಅವೇರ್ನೆಸ್ ಬಗ್ಗೆದಾಗ, ಅವ್ರ ಸೇಫ್ಟಿ ಅವೇರ್ನೆಸ್ ಬಗ್ಗೆದಾಗ ಒಳ್ಳೆ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿ ಈ ಒಂದು ಕಾರ್ಯಕ್ರಮದ ಭಾಗಿಯಂತ ಎಲ್ಲ ನಮ್ಮ ವಿಶೇಷವಾಗಿ ಇವತ್ತು ಈ ಅತಿಥಿ ಆಗಮಿಸಿದ ನಮ್ಮ ಉಲ್ಲಾಸಿನಿ ಮುದಾಳೆ ಅವರಿಗೂ, ನಮ್ಮ ಇನ್ನರ್ ವೀಲ್ನ ಅಧ್ಯಕ್ಷರಾದಂಥ ಸುನೈನಾ ಗುತ್ತಿ ಅವರಿಗೂ, ಇನ್ನರ್ ವೀಲ್ 3160 ಡಿಸ್ಟ್ರಿಕ್ಟ್ನ ವೈಸ್ ಚೇರ್ಮನ್ ಅಂತ ಮಂಜುಳಾ ಮುಲ್ಗಿ ಅವರಿಗೂ ಎಲ್ಲ ಸದಸ್ಯರಿಗೂ ನಾನು ಧನ್ಯವಾದ ಹೇಳಬಯಸ್ತೀನಿ. ಇಂಥ ಕಾರ್ಯಕ್ರಮಗಳಿಗೆ ನಾವು ಸದಾ ನಿಮ್ಮಿಂದ ಇರ್ತೀವಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೇಳಬಯಸ್ತೀನಿ. ಧನ್ಯವಾದಗಳು. ನಾನು ಶೆಟ್ಟಿ ಪಾಟೀಲ್, ಅಸಿಸ್ಟೆಂಟ್ ಗವರ್ನರ್, ಕಲ್ಯಾಣ್ ಝೋನ್.